ಆ ಹಳ್ಳಿಯ ಹಳೇ ಕಾಲದ ಅಂಚಿನ ಮನೆಯಲ್ಲಿ ಸಂಜೆಯ ಸುವರ್ಣ ಬೆಳಕು ಚೆಲ್ಲಿದಾಗ ಮಲ್ಲಿಗೆಯ ಪರಿಮಳದೊಂದಿಗೆ ಸಣ್ಣ ಜಗಳದ ಸದ್ದು ಕೇಳಿಬರುತ್ತಿತ್ತು. ನಾನ್ ಹಾಕಿದ ನೀಲಿ ಕಲರ್ ಎಷ್ಟು ಚೆನ್ನಾಗ್ ಕಾಣ್ತಿದೆ ಅಲ್ವಾ? ಚೆನ್ನಾಗಿದೆಯಾ? ಇದೇನೋ ರಂಗೋಲಿನಾ ಇಲ್ಲ ಆಕಾಶದ ನಕ್ಷೆನಾ? ಇಷ್ಟು ನೀಲಿ? ನಿನಗೆ ಕಲರ್ ಕಾಂಬಿನೇಷನ್ ಗೊತ್ತಿದ್ರೆ ಹೀಗೆ ಮಾತಾಡ್ತಿರ್ಲಿಲ್ಲ. ನನಗೆ ಗೊತ್ತಿಲ್ಲವಾ? ನಿನ್ನ ರಂಗೋಲಿ ನೋಡಿದ ಮೇಲೆ ಪಕ್ಕದ ಮನೆಯ ಕೋಳಿನೂ ಬರಕ್ಕೆ ಹೆದರುತ್ತೆ. ಹೌದಾ? ನಿನ್ನ ರಂಗೋಲಿ ನೋಡಿದ್ರೆ ಇರುವೆಗಳು ಇದು ದಾರಿನಾ ಅಂತ ಕನ್ಫ್ಯೂಸ್ ಆಗ್ತವೆ. ಅನನ್ಯ, ಇವತ್ತು ಕಸ ಗುಡಿಸೋದು ನೀನು, ಪಾತ್ರೆ ತೊಳೆಯೋದು ನಾನು. ಇದು ಯಾವ ಲೆಕ್ಕ ಅಕ್ಕ? ಪಾತ್ರೆ ತೊಳೆಯೋದು 10 ನಿಮಿಷ, ಮನೆ ಗುಡಿಸೋದು 1 ಗಂಟೆ. 10 ನಿಮಿಷ ಅಂತೀಯಾ? ನಿನ್ನೆ ಊಟ ಆದ್ಮೇಲೆ ಪಾತ್ರೆಗಳನ್ನೆಲ್ಲ ಪರ್ವತ ಮಾಡಿಬಿಟ್ಟಿದ್ದು ಯಾರು? ಹಾ, ಇದೇನ್ ಪರ್ವತ ಅಂದ್ಲಲ್ಲ? ಅಯ್ಯೋ ಅಕ್ಕ, ಪರ್ವತ ಅಲ್ಲ, ಕಲಾತ್ಮಕವಾಗಿ ಜೋಡಿಸಿದ್ದೆ. ಹೌದಾ? ಹಾಗಿದ್ರೆ ಇವತ್ತು ಆ ಕಲಾಕೃತಿಯನ್ನು ನೀನೇ ತೊಳಿ ಹೋಗು. ಹೀಗೆ ಅಡುಗೆ ಮನೆಯಲ್ಲಿ ಅಕ್ಕಿ ತೊಳೆಯುವುದರಿಂದ ಹಿಡಿದು ಅಂಗಳದ ರಂಗೋಲಿಯವರೆಗೆ ಇಬ್ಬರಿಗೂ ಸ್ಪರ್ಧೆ. ಈ ಕಿತ್ತಾಟವನ್ನು ನೋಡುತ್ತಿದ್ದ ಅವರ ಅತ್ತೆ ಮತ್ತು ಅಜ್ಜಿ ಇವರಿಬ್ರಿಗೂ ಪಾಠ ಕಲ್ಸೋಕೆ ಒಂದು ಉಪಾಯ ಮಾಡಿದ್ರು. ಏನು ಉಪಾಯ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಆ ಸುಂದರ ಹಳ್ಳಿಯಲ್ಲಿ ರಮೇಶ್ ಮತ್ತು ಸುರೇಶರ ಕುಟುಂಬ ದೊಡ್ಡ ಮಗ ರಮೇಶ್ ಮತ್ತು ಹೆಂಡತಿ ಸುಕನ್ಯಾ, ಇನ್ನು ಚಿಕ್ಕ ಮಗ ಸುರೇಶ್, ಹೆಂಡತಿ ಅನನ್ಯ. ಇತ್ತ ಸೊಸೆಯರ ಜಗಳಕ್ಕೆ ಬೇಸತ್ತ ಅಮ್ಮ ಪಾರ್ವತಮ್ಮ ಮತ್ತು ಅಜ್ಜಿ ಮಂಗಳಮ್ಮ. ಅತ್ತಿಯರ, ಇವರಿಬ್ರು ಎಲ್ಲಾನು ಜಗಳಕ್ ತಗೊಂಡ್ ಹೋಗಿ ನಿಲ್ಸ್ತಾರಲ್ರಿ? ಹೌದವಾ? ನನಗೂ ದಿನಾ ನೋಡಿ ಬ್ಯಾಸರಾಗೈತಿ ನೋಡ. ನೀ ಏನ್ ಚಿಂತೆ ಮಾಡ್ಬೇಡ, ಅದಕ್ಕ ನಾ ಒಂದು ಉಪಾಯ ಮಾಡಿನಿ, ಬಾ ನನ್ ಜೋಡಿ. ಏ ಸುಕನ್ಯಾ ಮತ್ತೆ ಅನನ್ಯ, ಬನ್ರಿ ಇಲ್ಲಿ. ಇವತ್ತು ಹಬ್ಬಕ್ಕ ನೀವಿಬ್ರು ಕೂಡಿ ಹೋಳಿಗೆ ಮತ್ತು ಸೀಕರಣೆ ಮಾಡ್ಬೇಕು. ನಾವು ಎಲ್ಲಾ ಹಬ್ಬಕ್ಕೂ ಹಬ್ಬದೂಟ ಮಾಡ್ತೀವಲ್ಲ ಅಜ್ಜಿ? ಹೌದು, ಇದೇನಜ್ಜಿ ಇವತ್ತು ಹೀಗೆ ಸ್ಪೆಷಲ್ ಆಗಿ ಹೇಳ್ತಿದ್ದೀರಾ? ಯಾಕಂದ್ರ ಇವತ್ತೊಂದ್ ಕಂಡೀಷನ್ ಅದ. ಇವತ್ತ ನೀವು ಎಷ್ಟು ಜಗಳ ಆಡದೆ ಅಡ್ಗೆ ಮಾಡ್ಬೇಕು. ಯಾರು ಜಗಳ ಮಾಡ್ಲಾರ್ದಂಗ ಕೆಲಸ ಮಾಡ್ತೀರ್ ನೋಡು, ಅವ್ರೀಗ ನನ್ ಒಡವಿ ಬಾಕ್ಸ್ ಕೊಡ್ಬೇಕಂತ ಮಾಡೀನಿ. ಅಯ್ಯಾ, ಇವತ್ತು ಹೇಗಾದ್ರೂ ಮಾಡಿ ಇವಳ ಜೊತೆ ಜಗಳ ಮಾಡಿ ಅತ್ತೆ ಕೊಟ್ಟಿರೋ ಸೀರೆನ ಕಿತ್ಕೋಬೇಕು ಅನ್ಕೊಂಡಿದ್ದೆ. ಇದೇನಜ್ಜಿ ಹೀಗ್ ಹೇಳಿದ್ದು? ಸೀರೆನಾ? ಒಡವೇನಾ? ಇಲ್ಲ ಇಲ್ಲ, ಒಡವೇನೆ. ಅಯ್ಯಾ, ಇವಳ ಜೊತೆ ಜಗಳ ಆಡದೆ ಇರೋದ್ ಸಾಧ್ಯನಾ? ಸರಿ ಅಜ್ಜಿ, ಮಾಡ್ತೀವಿ. ಊರಲ್ಲೆಲ್ಲ ಹಬ್ಬದ ವಾತಾವರಣ ಜೋರಾಗಿತ್ತು. ಇತ್ತ ಇಬ್ರು ಸೊಸೆಯರು ಕೆಲಸ ಶುರು ಮಾಡ್ಕೊಂಡ್ರು. ಸುಕನ್ಯಾಗೆ ಸೀಕರಣೆ ಮಾಡೋಕೆ ಬೆಲ್ಲ ಬೇಕಾಯ್ತು, ಆದ್ರೆ ಡಬ್ಬಿ ಅವಳಿಗೆ ಎಟುಕಲಿಲ್ಲ. ಅದನ್ನ ಅನನ್ಯ ತಾನೇ ಅರ್ಥ ಮಾಡ್ಕೊಂಡು ಬೆಲ್ಲದ ಡಬ್ಬಿನ ಕೊಟ್ಲು. ಬೇರೆ ಸಮಯದಲ್ಲಾದ್ರೆ ಡಬ್ಬಿಯಲ್ಲಿಟ್ಟಿದ್ಯಾ ಇಲ್ಲಿಟ್ಟಿದ್ಯಾ ಅಂತ ಜಗ್ಲ ಶುರು ಮಾಡೋರು. ಇವತ್ತಿನ ಮೌನ ಅರ್ಥಪೂರ್ಣವಾಗಿತ್ತು. ಸೊಸೆಯರನ್ನ ರಹಸ್ಯವಾಗಿ ಗಮನಿಸ್ತಿದ್ದ ಅತ್ತೆ ಮತ್ತೆ ಅಜ್ಜಿಯ ಕಣ್ಣಲ್ಲಿ ಇಂದು ಅದೇನೂ ತೃಪ್ತಿ. ಹೀಗೆ ಇಬ್ಬರೂ ಸಹಕಾರದಿಂದ ಹೋಳಿಗೆಯನ್ನು ಲಟ್ಸದ್ರು. ಘಮಘಮಿಸೋ ಹಬ್ಬದ ಊಟ ರೆಡಿಯಾಗಿತ್ತು. ಈಗ ವಿಶ್ರಾಂತಿಯ ಸಮಯ. ಆದ್ರೆ ಇಂದು ಅದೇನೋ ಇಬ್ಬರಿಗೂ ಆಯಾಸ ಆಗಿರ್ಲಿಲ್ಲ. ಅವರಿಗೆ ಗೊತ್ತಿಲ್ಲದೆ ಖುಷಿಯಾಗಿತ್ತು. ಥ್ಯಾಂಕ್ ಗಾಡ್, ಇವತ್ ಕೆಲ್ಸ ಬೇಗ ಮುಗೀತು ಅಲ್ವಾ ಅಕ್ಕ? ಹೌದನನ್ಯ, ಇವತ್ತು ಟಯರ್ಡ್ ಫೀಲ್ ಆಗ್ತಿಲ್ಲ, ಏನೋ ಆರಾಮಾಗಿದೆ. ಅಷ್ಟ್ರಲ್ಲಿ ಅಜ್ಜಿ ಮತ್ತೆ ಅತ್ತೆ ಕಿಚನ್ಗೆ ಎಂಟ್ರಿ ಕೊಡ್ತಾರೆ. ನೋಡಿ ಅಜ್ಜಿ, ನಾವು ಹೋಳಿಗೆ ಸೀಕರಣೆ ಮಾಡದ್ವಿ, ಜಗ್ಲ ಮಾಡದೆ. ಎಲ್ಲಿ ನಿಮ್ಮ ಒಡವೆ ಪೆಟ್ಟಿಗೆ? ಹಾ, ಒಡವೆ ಪೆಟ್ಟಿಗೆ ಇಲ್ಲೇ ಇದೆ.
ಎಲ್ಲಿ? ಇಲ್ಲಿ ಕೊಡಿ ಅಜ್ಜಿ, ನೋಡೋಣ. ಇದೇನಜ್ಜಿ, ಈ ಪೆಟ್ಟಿಗೆ ಖಾಲಿ ಇದೆ, ಒಡವೆ ಎಲ್ಲಿ? ಒಡವೆ ಇಲ್ಲೇ ನಮ್ಮನೇಲೇ ಇದೆ ಇವತ್ತು. ನೀವು ಜಗಳ ಆಡದೆ ಪ್ರೀತಿ ಸಹಕಾರದಿಂದ ಕೆಲಸ ಮಾಡಿದ್ರಲ್ವಾ, ಆ ಪ್ರೀತಿ ಸಹಕಾರನೇ ನಮ್ಮನೆಯ ಒಡವೆ. ಅದೊಂದಿದ್ರೆ ನಾವು ಎಷ್ಟು ಬೇಕಾದ್ರೂ ಒಡವೆ ಕೊಂಡ್ಕೋಬಹುದು. ಇವತ್ತು ನಮ್ಮನೆ ನೋಡಕ್ಕೆ ಎಷ್ಟು ಚಂದ ಇದೆ. ಸೊಸೆಯರಿಬ್ರಿಗೂ ಅಜ್ಜಿ ಮಾತು ನಿಜ ಅನಿಸ್ತು. ಹೌದಜ್ಜಿ, ನೀವ್ ಹೇಳಿದ್ದು ನಿಜ. ಇಷ್ಟು ದಿನ ನಾವು ಸುಮ್ಮನೆ ಜಗಳ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ವಿ. ಕೆಲಸನೂ ಬೇಗ ಮುಗಿತಿರ್ಲಿಲ್ಲ. ಸೊಸೆಯರಿಬ್ರಿಗೂ ಅನಿಸ್ತು, ಪ್ರೀತಿಯಿಂದ ಇದ್ರೆ ಅವ್ರು ಖುಷಿಯಾಗಿರ್ತಾರೆ, ಅಂಥ ಜಗಳ ಮಾಡೋದ್ರಿಂದ ಏನೂ ಸಿಗಲ್ಲ ಅಂತ. ಆ ಕ್ಷಣದಿಂದ ಇಬ್ಬರು ಖುಷಿಯಾಗಿ ಎಲ್ಲರಿಗೂ ಊಟ ಬಡಿಸಿದರು. ಎಲ್ಲರೂ ಸಂತೋಷದಿಂದ ಹಬ್ಬದ ಊಟ ಸವಿದರು. ಅಂದಿನಿಂದ ಇಂದಿನವರೆಗೆ ಆ ಮನೆ ನಂದನವನ ಆಗಿಯೇ ಉಳಿದಿದೆ. ಒಂದು ಕುಟುಂಬ ಅಥವಾ ಮನೆಗೆ ಬೇಕಾದ ನಿಜವಾದ ಒಡವೆ ಅಂದ್ರೆ ಅದು ಮನೆಯ ಸದಸ್ಯರ ಮಧ್ಯೆ ಇರಬೇಕಾದ ಪರಸ್ಪರ ಪ್ರೀತಿ, ಗೌರವ ಮತ್ತು ಸಹಕಾರ. ಈ ಒಂದು ಕಥೆನ ನಿಮ್ಮ ಮುಂದೆ ತರೋದಕ್ಕೆ ಸಾಕಷ್ಟು ಸಮಯ ಮತ್ತು ಪ್ರಯತ್ನವನ್ನ ಹಾಕಿರ್ತೇವೆ. ಆದ್ದರಿಂದ ಕಥೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಿಮ್ಮ ಪ್ರೀತಿ ಮತ್ತು ಸಪೋರ್ಟ್ ತೋರಿಸಿ. ಧನ್ಯವಾದ.